ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ ಪ್ರಾರ್ಥನೆಯನ್ನು ಆರಂಭಿಸಿದಂತ ದಾವೀದನು ನಂತರದ ವಾಕ್ಯಗಳಲ್ಲಿ ನೋಡುವಾಗ ತನ್ನ ನಂಬಿಕೆಯನ್ನು ದೇವರ ಮುಂದೆ ಅರಿಕೆ ಮಾಡುತ್ತಾ ಇದ್ದಾನೆ. ಆತನು ನನ್ನನ್ನು ಈ ರೀತಿಯಾಗಿ ನಡೆಸುತ್ತಾನೆ, ಈ ರೀತಿಯಾಗಿ ತಪ್ಪಿಸುತ್ತಾನೆ, ಈ ರೀತಿಯಾಗಿ ಘನಪಡಿಸಿ ಜೀವಮಾನ ಪೂರ್ತಿ ಈ ರೀತಿ ಆಶೀರ್ವದಿಸುತ್ತಾನೆ ಎಂಬುದಾಗಿ. ನಮ್ಮ ಜೀವಿತಗಳಲ್ಲಿ ಕೂಡ ಇಂತಹ ಪ್ರಾರ್ಥನೆ ಅನುಭವ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅನೇಕ ಬಾರಿ ದೇವರನ್ನ ಸ್ತುತಿಸಿ ನಂತರ ದೇವರೇ ಹೀಗೆ ಮಾಡಿ ಹಾಗೆ ಮಾಡಿ ಎಂಬುದಾಗಿ ಹೇಳಿ ಪ್ರಾರ್ಥನೆಯನ್ನ ಮುಗಿಸಿ ಬಿಡುತ್ತೇವೆ. ಆದರೆ ಪ್ರಾರ್ಥಿಸುವಾಗಲೇ ನಮ್ಮ ಜೀವಿತವು ಈ ರೀತಿಯಾಗಿರುತ್ತದೆ, ಈ ರೀತಿಯಾಗಿ ಬದಲಾಗುತ್ತದೆ, ನನ್ನ ಜೀವಮಾನ ಪೂರ್ತಿ ಶುಭ ಕೃಪೆಯನ್ನ ಹಿಂಬಾಲಿಸುತ್ತದೆ, ಶತ್ರುಗಳ ಮುಂದೆ ಔತಣ ಸಿದ್ಧವಾಗುತ್ತದೆ, ನಾನು ಜಯಶಾಲಿಯಾಗುತ್ತೇನೆಂಬುದಾಗಿ ನಂಬಿಕೆಯನ್ನ ಪ್ರಕಟಿಸುವಾಗ ಖಂಡಿತವಾಗಿ ದೇವರ ವಿಶೇಷ ಆಶೀರ್ವಾದಗಳನ್ನು, ಮಾನ ಗೌರವಗಳನ್ನು ಹೊಂದಬಹುದಾಗಿದೆ.